ಗುಡ್ ಮಾರ್ನಿಂಗ್ ಬೆಂಗಳೂರು. ಇದು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಇದು ಮೊದಲನೇ ಲಾಗ್ ನಂದು. ಯಾವ ಥರ ಬರ್ತಾಯಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ. ಆ್ಯಂಗಲ್, ಕ್ಲಾರಿಟಿ, ವಾಯ್ಸು ಚೆಕ್ ಮಾಡಿ. ಏನಾರ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಹಾಕಿ, ಚೇಂಜ್ ಮಾಡ್ಕೊತೀನಿ. ಆ್ಯಕ್ಚುಲಿ ಆಫೀಸಿಗೆ ಲೇಟಾಗಿ ಹೋಗಿದೆ, ಸ್ವಲ್ಪ ಬೇಗ ಹೊರಡಬೇಕು. ಬನ್ನಿ ಹೋಗೋಣ. ನಿನ್ನೆ ಮ್ಯಾಚ್ ಅಂತೂ RCB ನೆಕ್ಸ್ಟ್ ಲೆವೆಲ್ ಆಡಿದ್ರು. ಡಿಫೆಂಡಿಂಗ್ ಚಾಂಪಿಯನ್ಸ್ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ, ಮತ್ತೆ ಚಾಂಪಿಯನ್ಸ್ ಆಗಿದ್ದಾರೆ. ಯಾವತ್ತಿಗೂ RCBನೇ, ಅದಕ್ಕೆ ಸರಿಸಟಿ ಯಾರೂ ಇಲ್ಲ. ವಿರಾಟ್ ಕೊಹ್ಲಿ ಮಾತ್ರ ತುಂಬ ಚೆನ್ನಾಗಿ ಆಡಿದ್ದಾರೆ. ಯಾರ್ಯಾರು ನೋಡಿದಾರೋ ಅವರಿಗೆಲ್ಲ ಗೊತ್ತು. ಅವ್ರ ಸಿಗ್ನೇಚರ್ ಶಾಟ್, ಆ ಸಿಕ್ಸ್ ಮಾತ್ರ ಸಖತ್ತಾಗಿ ಹೊಡೆದ್ರು. ಅವ್ರ ಥರ ಲೈಕ್ ಚೇಸ್ ಮಾಸ್ಟರ್ ಯಾರೂ ಇಲ್ಲ. ಅದು ಮತ್ತೆ ಪ್ರೂವ್ ಮಾಡಿದ್ದಾರೆ ಅವರು. ಅದಕ್ಕೆ ಮಾತ್ರ ಅವ್ರಿಗೊಂದು ಬಿಗ್ ಸಲ್ಯೂಟ್ ಹೊಡಿಲೇಬೇಕು. ಬನ್ನಿ ಹೋಗೋಣ. ಆಫೀಸ್ಗೆ ತುಂಬ ಲೇಟಾಗಿ ಹೋಗಿದೆ ಇವತ್ತು. A few moments later. ಆಕ್ಸಿಡೆಂಟ್ ಆಗಿರಬೇಕು. ಅದರಿಂದನೇ ಟ್ರಾಫಿಕ್ ಜಾಮ್ ಆಗಿರೋದು. ಹೌದೌದು, ನೋಡಿ ಹತ್ತು ಕಡೆ ಗಾಡಿನೇ ಬಿಡ್ತಾಯಿಲ್ಲ, ಬ್ಲಾಕ್ ಮಾಡ್ತಾವ್ರೆ. ಲಾರಿನೇ ಬಿದ್ದೋಗಿದೆ ಇಲ್ಲಿ. ಯಪ್ಪ ಅಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾಗಿದೆ ಆಕ್ಸಿಡೆಂಟ್ ಮಾತ್ರ. ಕ್ರೇನ್ ಗೀನೆಲ್ಲ ಬಂದು ಎತ್ತುತ್ತಾ ಇದೆ. ಡಿವೈಡರ್ ಗುತ್ತಿ ಚಿಂದಿ ಆಗೋಗಿದೆ ಗಾಡಿ ಮಾತ್ರ. ಪಾಪಾ ಲಾರಿನೇ ಬಿದ್ದೋಗಿದೆ ಅಲ್ಲಿ. ಪಾಪ ಇನ್ಯಾವ ಥರ ಭಯಂಕರವಾಗಿ ಇದಾಗಿರಬೇಕು. ಬನ್ನಿ, ಆ್ಯಕ್ಚುಲಿ ಇವಾಗ ಸೆಂಟ್ರಲ್ ಕಾಲ್ ಬಂದಿದೆ. ಆಫೀಸಿಂದ ಡೈರೆಕ್ಟಾಗಿ ಒಂದು ಕ್ಲೈಂಟ್ ಹತ್ರ ಹೋಗಬೇಕು. ಯಾವ ಕ್ಲೈಂಟು ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಬಿಫೋರ್ ನಮ್ಮ ಹುಡುಗನ್ನ ಒಬ್ಬನ್ನ ಗೊರಗುಂಟೆಪಾಳ್ಯ ಹತ್ರ ಪಿಕ್ ಮಾಡ್ಕೊಬೇಕು. ಅವನು ನಮಗೆ ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಹತ್ರ ಸಿಗ್ತಾನೆ. ಅವನ ಗಾಡಿಯೆಲ್ಲ ಪಾರ್ಕ್ ಮಾಡಿಸ್ಬಿಟ್ಟು ನಾವು ಹೋಗೋಣ.
ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಮೆಟೀರಿಯಲ್ ಬೇರೆ ಆನ್ ದ ವೇ ಪಿಕ್ ಮಾಡಬೇಕಂತೆ. ಸ್ವಲ್ಪ ಟೈಮ್ ಹಿಡಿತದೆ, ಪರವಾಗಿಲ್ಲ, ಆದರೂ ಪಿಕ್ ಮಾಡಿಕೊಂಡು ತೊಗೊಂಡು ಹೋಗೋಣ. 2 minutes later. ಅದರಿಂದ ಫ್ರೆಂಡ್ಸ್ ಹೇಳೋದು, ನಾವು ಅಷ್ಟೇ, ಯಾರಾದರೂ ಅಷ್ಟೇ, ಗಾಡಿ ಓಡಿಸ್ಬೇಕಾದ್ರೆ ನಿಧಾನಕ್ಕೆ ಓಡಿಸಿ. ಯಾಕಂದರೆ ಯಾವ ಮೂಮೆಂಟ್ಗೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಎಸ್ಪೆಷಲಿ ಡ್ರೈವಿಂಗಲ್ಲಿ ಟೂ ವೀಲರ್ ಆಗಿರ್ಬೋದು, ಕಾರೇ ಆಗಿರ್ಬೋದು, ಬಸ್ಸೇ ಆಗಿರ್ಬೋದು, ಲಾರಿನೇ ಆಗಿರ್ಬೋದು, ಎನಿ ವೆಹಿಕಲ್, ಗಾಡಿನ ಸ್ಪೀಡ್ ಲಿಮಿಟು ಕಡಿಮೆ ಇದ್ದಷ್ಟು ಒಳ್ಳೆಯದು. ಎನಿ ವೆಹಿಕಲ್ ನಿಧಾನಕ್ಕೆ ಕೊಡಿಸಿ ಅಷ್ಟೇ ಹೇಳೋದು ನಾನು. ರಿಕ್ವೆಸ್ಟಲ್ಲೇ ಕೇಳ್ತೀನಿ, ಬಿಕಾಸ್ ಆಫ್ ನಿಮ್ಮದೇ ಆದಂಥ ಫ್ಯಾಮಿಲಿ ಇರುತ್ತೆ ನಿಮಗೆ. ನಿಮಗೋಸ್ಕರ ಅಲ್ಲ ಅಂದರೂ ನಿಮ್ಮ ಫ್ಯಾಮಿಲಿಗೋಸ್ಕರ ಗಾಡಿ ನಿಧಾನಕ್ಕೆ ಕೊಡಿಸಿ, ಅಷ್ಟು ಮಾತ್ರನೇ ಹೇಳ್ತೀನಿ. ಯಾಕಂದರೆ ಅದು ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಅದರ ವ್ಯಾಲ್ಯೂ ಏನು ಅಂತ. ಅದರಿಂದ ಓಡಿಸಿ ಸ್ಪೀಡ್, ಎಲ್ಲಿ ಓಡಿಸ್ಬೇಕೋ ಅಲ್ಲಿ ಓಡಿಸಿ ಸ್ಪೀಡು. ಎಲ್ಲ ಕಡೆನೂ ಅಲ್ಲ, ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಟ್ರಾಫಿಕ್ ಇರೋ ಕಡೆ ಅಲ್ಲ. ಇವಾಗ ತುಂಬ ಜನ ಇದ್ದಾರೆ ಲೈಕ್ ಆ ಬೈಕ್ ಕಮ್ಯುನಿಟಿಯಲ್ಲಿ. ದೊಡ್ಡ ದೊಡ್ಡ ಲಾಗರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಅವರೆಲ್ಲ ಸೂಪರ್ ಬೈಕ್ಸ್ ಎಲ್ಲ ಇಟ್ಟಿದ್ದಾರೆ. ಅವ್ರಿಗೆ ಎಲ್ಲಿ ಓಡಿಸ್ಬೇಕು, ಎಷ್ಟು ಸ್ಪೀಡಲ್ಲಿ ಓಡಿಸ್ಬೇಕು ಅನ್ನೋದೊಂದು ಜ್ಞಾನ ಇದೆ. ಅಲ್ಲೇ ಹಂಗೆ ಓಡಿಸ್ತಾರೆ, ಎಲ್ಲ ಕಡೆನೂ ಅದೇ ಥರ ಓಡಿಸಲ್ಲ. ತುಂಬ ಲಾಂಗ್ ಎಲ್ಲ ಹೋಗ್ತಾ ಇದ್ದಾರೆ ಅವರು. ನೋಡಿದ್ದೀನಿ ನಾನು ಅವ್ರ ಲಾಗ್ಸು. ಲೈಕ್ ಅವ್ರ ಕಡೆಯಿಂದನೇ ನಾನು ಅವ್ರು ನೋಡಿ ಇನ್ಸ್ಪಿರೇಷನ್ ಆಗಿರೋದು, ಆ ಥರ ನಾನು ಮಾಡಬೇಕು ಅಂತ. ತುಂಬ ಜನ ಇದ್ದಾರೆ, ಒಬ್ಬರು ಇಬ್ಬರು ಅಂತಲ್ಲ. ಲೈಕ್ ಟಾಪಲ್ಲಿ ಬಂದು ಒಂದು 2-3 ಇದ್ದಾರೆ ಅಷ್ಟೇ. ಅದರಿಂದ ಅಷ್ಟೇ ಇನ್ಸ್ಪಿರೇಷನ್ ಆಗಿ ಗಾಡಿನ ಸ್ಪೀಡಾಗಿ ಓಡಿಸೋದ್ರಲ್ಲ, ನಾಲೆಡ್ಜ್ ಬಗ್ಗೆ, ಸ್ಕಿಲ್ ಬಗ್ಗೆ ತುಂಬ ಇದೆ. ಅದ್ರ ಬಗ್ಗೆ ಇನ್ಸ್ಪಿರೇಷನ್ ತೊಗೊಳ್ಳಿ. ಆ ಥರ ಗಾಡಿ ತೊಗೊಂಡ್ಬಿಡ್ಬೇಕು, ಸ್ಪೀಡಾಗಿ ಓಡಿಸ್ಬಿಡ್ಬೇಕು ಅನ್ನೋದಲ್ಲ. ನೋಡಿ, ನಾನು ಇಟ್ಕೊಂಡಿರೋ ಸ್ಕೂಟಿನೇ ನೋಡ್ರಿ 60 ಓಡಿಸ್ತಾ ಇದ್ದೀನಿ ನಾನು ಅಷ್ಟೇ. ಸಿಟಿಯಲ್ಲಿ 40, 50, 60 ಮೂರೇ ಸ್ಪೀಡು, ಅದ್ರ ಮೇಲೆ ಓಡಿಸಲ್ಲ ಸ್ಪೀಡ್. ನಾನು ಆಫ್ ಕಾಲ್ ಆಗಿತ್ತು. ನಾನಂತೂ ಅಷ್ಟೇ ಹೇಳ್ತೀನಿ. ಯಾಕಂದರೆ ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ, ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್, ಫ್ಯಾಮಿಲಿ, ಅಪ್ಪ ಅಮ್ಮ, ವೈಫು, ಮಕ್ಕಳು. ಫ್ರೆಂಡ್ಸ್ ನನಗೆ ತುಂಬ ಜನ ಆಗಿದ್ದಾರೆ ನನ್ನ ಫ್ರೆಂಡ್ಸಲ್ಲಿ. ಲೈಕ್ ಫೈನಾನ್ಷಿಯಲಿ ಅಂತ ಅಲ್ಲ, ಮೆಂಟಲಿ ಆ್ಯಂಡ್ ಮೋರಲಾಗಿ ನಿಂತಿದ್ದಾರೆ. ನಾನು ಅಲೋನ್ ಫೀಲ್ ಆದಾಗ ನನ್ನ ಜೊತೆಯಲ್ಲಿದ್ದಾರೆ. ನಾನು ಆ ಥರ ಹೇಳ್ತಾ ಇರೋದು. ಎಲ್ಲ ಒಂದೇ ಲಾಗಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ಕೊಂಬೇಡಿ. ಏನು ಅಂದರೆ ಆ ಆಕ್ಸಿಡೆಂಟ್ ನೋಡಿದಾಗಿಂದ ನನಗೂ ಅದೇ ಫೀಲ್ ಆಗ್ತಾಯಿದೆ ಅಷ್ಟೇ, ಇನ್ನೇನಿಲ್ಲ. ಯಾವುದೇ ಕಾರಣಕ್ಕೂ ಗಾಡಿನ ಸ್ಪೀಡಾಗಿ ಓಡಿಸ್ಬಿಡಿ. ಇರುತ್ತೆ ಅರ್ಜೆಂಟು, ಪ್ರತಿಯೊಬ್ಬರಿಗೂ ಇರುತ್ತೆ. ಪ್ರತಿಯೊಬ್ಬರಿಗೂ ಕೆಲಸ ಇರುತ್ತೆ, ಪ್ರತಿಯೊಬ್ಬರಿಗೂ ವೆಯ್ಟ್ ಮಾಡ್ತಾ ಇರ್ತದೆ. ಇನ್ಫಾರ್ಮ್ ಮಾಡಿ, ಲೇಟ್ ಆಗಿದೆ, ಅದು ಏನು ನಡೆದಿದೆಯೋ ಅದನ್ನೇ ಹೇಳಿ.
ಒಪ್ಪಲಿಲ್ವಾ, ಸಿಲ್ಲಿ ರೀಸನ್ಸ್ ಅಂತಾರ, ತಲೆಗೆ ಹಾಕ್ಕೊಂಬಿಡಿ. ಯಾಕಂದರೆ ಅವ್ರು ನಮ್ಮ ಸಿಚುವೇಶನ್ ಇರೋಲ್ಲ, ಅವ್ರು ಮಾತಾಡೋದಕ್ಕೆ ಇರೋದು ಆ ಥರ ಹೇಳೋರು. ಅವೆಲ್ಲ ನನಗೆ ರೀಸನ್ಸ್ ಹೇಳ್ಬೇಡ, ಟ್ರಾಫಿಕ್ಕು ಅದು ಇದು ಅಂತ ಹೇಳೋರು ವೇಸ್ಟ್. ಅವ್ರಿಗೆ ನೀವು ಹೇಳಿನೂ ವೇಸ್ಟ್, ಹೇಳೋಕ್ಕೆ ಹೋಗ್ಬೇಡಿ. ಬನ್ನಿ, ಕೆಲಸ ಅಲ್ಲೂ ಕರೆಕ್ಟಾಗಿದೆ, ಹೋಗೋಣ. ತುಂಬ ಕ್ಲಾಸ್ ತೊಗೊಳ್ತಾ ಇದ್ದೀನಿ ಅನ್ನೋ ಫೀಲ್ ಕೊಡ್ತಾಯಿತ್ತು ನನಗೇನೆ. ಕ್ಲೈಂಟ್ ಹತ್ರ ಹೋಗ್ಬಿಟ್ಟು ಸಿಗೋಣ ನಿಮಗೆ. ಅದಕ್ಕೆ ಬಿಫೋರ್ ಇನ್ನೊಂದು ಹತ್ರ ಹೋಗಬೇಕು ಮೆಟೀರಿಯಲ್ ಕಲೆಕ್ಟ್ ಮಾಡೋಕ್ಕೆ. ಬನ್ನಿ. ಎಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ನಮ್ಮ ಹುಡುಗ ಬರ್ತಾನೆ, ಲೈಕ್ ಕೊಲೀಗ್, ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತೀವಲ್ಲ, ಅವ್ನ ಗಾಡಿ ಇಲ್ಲಿ ಪಾರ್ಕ್ ಮಾಡಿಸಿ ಇಲ್ಲಿಂದ ನನ್ನ ಗಾಡಿಯಲ್ಲೇ ಇಬ್ಬರು ಹೋಗ್ತೀವಿ. ಹೋಗಿ ಪಿಕಪ್ ಮಾಡಿಕೊಂಡು ಮೆಟೀರಿಯಲ್ನ ಚೆಕ್ ಮಾಡಿಕೊಂಡು ಪಿಕಪ್ ಮಾಡಿಕೊಂಡು ಕ್ಲೈಂಟ್ ಹತ್ರಕ್ಕೆ ಹೋಗಬೇಕು. ಇಷ್ಟು ಕೆಲಸ ಇದೆ. ಆಲ್ರೆಡಿ 10:40 ಹೋಗುವಷ್ಟೊತ್ತಿಗೆ 11:15 ಆಗುತ್ತೇನೋ ಕ್ಲೈಂಟ್ ಹತ್ರಕ್ಕೆ. ನೋಡಿ, ಮತ್ತೆ ಒಂದು ಆಕ್ಸಿಡೆಂಟ್ ಆದಂಗಿದೆ. ಬನ್ನಿ ಹೋಗೋಣ, ನೋಡೋಣ. ಮತ್ತೆ ಒಂದು ಆಕ್ಸಿಡೆಂಟ್ ಆಗಿದಂಗಿದೆ. ಆವಾಗಲೇ ಬಂದು ಎಸ್ ಟಿ ಮಾಲ್ ಹತ್ರ, ಇವಾಗ ಬಂದು ರಾಜ್ಕುಮಾರ್ ರೋಡ್. ಎಲ್ಲೂ ಹೋಗೋದಕ್ಕೆ ಜಾಗನೇ ಇಲ್ಲ. ಅಣ್ಣ ಜೋರಾಗಿ ಗಾಡಿಗಳು ಹಾಕ್ಕೊಂಡು ಹೋಗ್ತಾವನೆ. ವಿಶಾಲ್ ಮಾರ್ಟ್. ಇವತ್ತು ತುಂಬ ಅಂದರೆ ತುಂಬ ಟ್ರಾಫಿಕ್ ಆಗಿದೆ ಇವತ್ತಂತೂ ಸಿಕ್ಕಾಪಟ್ಟೆ.
ಅಣ್ಣಂದು ಆಟೋ ಸ್ಟ್ಯಾಂಡೇ ಸಿಕ್ಕಾಪಟ್ಟೆ ಇದೆ. ಅದು ವೈಟ್ ಬೋರ್ಡು. ಓ ಮೈ ಗಾಡ್. ಅಲ್ಲಿಂದ ಒಂದು ಸ್ವಲ್ಪ ಫ್ರೀಯಾಗಿ ಹೋಗ್ತಾ ಇದೆ, ಅಂದರೆ ಇಲ್ಲಿ ಏನೋ ಆಗಿದೆ. ಯಪ್ಪಾಡಿ, ಏನು ಗುರು ಆಕ್ಸಿಡೆಂಟು ಕಾಣಿಸ್ತೈತೆ. ಯಪ್ಪ, ಅಯ್ಯೋ ಏನು ಗುರು ಪಾಡಿ, ಯಾರಿಗೂ ಆಗಬಾರ್ದು ಅವರು, ಅದನ್ನೇ ಹೇಳೋದು. ಬಬ್ಬಬ್ಬ, ನಿಲ್ಸನ್ ನೋಡೋಣ ಅಂದ್ರೂ ಆಗಲಿಲ್ಲ, ಅಷ್ಟು ಭಯಂಕರವಾಗಿ ಆಗಿದೆ ಕಾಲು. ಯಪ್ಪಾಡಿ, ಏನು ಗುರು ಅಷ್ಟು ಆಕ್ಸಿಡೆಂಟು, ಆ ಥರ ಆಕ್ಸಿಡೆಂಟ್ ಯಾವತ್ತೂ ಆಗಬಾರ್ದು ಗುರು ಯಾರಿಗೂ. ಹೆಂಗಾಯ್ತು ಅನ್ನೋದೇ ಗೊತ್ತಾಗಲಿಲ್ಲ ನೋಡಿ. ಪಾಡಿ, ಏನು ಗುರು ಇಷ್ಟು ಅನ್ಯಾಯ ಗುರು ಪ್ರಪಂಚ. ಯಾರೇ ಆಗಿರಲಿ, ಅವ್ರು ಏನೇ ತಪ್ಪು ಮಾಡಿರಲಿ, ಆ ಥರದಂತೂ ಆಗಲೇಬಾರ್ದು. ಯಾವುದೇ ಕಾರಣಕ್ಕೂ ಆ ಥರದ್ದು ಆಗಬಾರ್ದು ಗುರು. ಏನು ಗುರು ಎಸ್ ಟಿ ಮಾಲ್ ಹತ್ರ ನೋಡಿದ್ರೆ ಲಾರಿ ಬಿದ್ದೋಗಿದೆ. ಅಲ್ಲಿ ಯಾರಿಗೇನಾಗುತ್ತೆ ಅನ್ನೋದು ಇನ್ಫಾರ್ಮೇಷನ್ ಇಲ್ಲ. ಇಲ್ಲಿ ನೋಡಿದ್ರೆ ಕಾಲು ಲೈಕ್ ತೊಡೆ ಹತ್ರ ಫುಲ್ಲು ಮಾಂಸ ಕಾಣಿಸ್ತಿದೆ ಗುರು ಪಾಡಿ. ನನಗೆ ನಿಲ್ಲಿಸಿ ನೋಡೋಣ ಅಂದ್ರೂ ಆಗಲಿಲ್ಲ, ಆಕ್ಸಿಡೆಂಟು ಆನ್ ದ ವೇ ಹೋಗೋಷ್ಟಿಗೆ ಜುಮ್ ಅಂದ್ಬಿಡ್ತು ಮೈಯೆಲ್ಲ. ಪಾಡಿ ಪಾಪ ಏನಕ್ಕೂ ಆ ಥರ ನೋಡಿದಾಗ ಏನಕ್ಕೂ ಆಚೆ ಓಡಾಡಬೇಕು ಅನ್ನೋ ಫೀಲ್ ಕೊಡುತ್ತೆ. ಓಡಾಡಲಿಲ್ಲ ಅಂದರೆ ಜೀವನ ಆಗಲ್ಲ. ಇವಾಗ ಆ ಹುಡುಗನಿಗೆ ನೋಡ್ಕೊಳವ್ರು ಯಾರು? ಪಾಡಿ ಏನು ಗುರು, ಬ್ಯಾಕ್ ಟು ಬ್ಯಾಕ್ ಆಕ್ಸಿಡೆಂಟ್ಗಳು. ಅಷ್ಟೇ ಫ್ರೆಂಡ್ಸ್, ಲೈಫ್ ನೋಡಿ. ಜಸ್ಟ್ ಇವಾಗ ತಾನೇ ಮಾತಾಡಿದೆ ನಾನು.
ಏನು ಯಾರಿಗೂ ನಿಧಾನಕ್ಕೆ ಓಡಿಸ್ಬೇಕು ಅಂತ ನೋಡ್ರಿ. ಅದು ಹೆಂಗೆ ಓಡಿಸಿದಾರೋ ಗೊತ್ತಿಲ್ಲ, ಅವ್ರದ್ದೇ ತಪ್ಪೋ ಇನ್ನೊಬ್ರದ್ದೇ ತಪ್ಪೋ ಗೊತ್ತಿಲ್ಲ ನನಗೆ. ಮಿಸ್ಟೇಕ್ ಆಗೋಗಿದೆ, ಅದು ಸಫರ್ ಪಡ್ತಿರೋದು. ಇನ್ನು ಅದು ಎಷ್ಟು ವರ್ಷಗಳು ಇರುತ್ತೆ ಹೇಳಿ. ಪಾಪಪ್ಪ, ಅದು ಆ ಥರ ನೋಡಿದಾಗ ನಮ್ಗೆ ಇದ್ದಿದ್ದು ಮೀಟ್ರ್ ಆಫ್ ಆಗೋಗುತ್ತೆ. ನಾವೇ 50-60 ಹೋಗಿ ಈ ಥರ ಇದಾಗೋದ್ರೆ ಇನ್ನೂ ಸ್ಪೀಡ್ ಕಡಿಮೆ ಓಡಿಸ್ಬೇಕು ಅನ್ನೋ ಫೀಲ್ ಬರುತ್ತೆ. ದಯವಿಟ್ಟು ಯಾರೇ ಆಗಿರಲಿ ನಿಧಾನಕ್ಕೆ ಓಡಿಸಿ ಗಾಡಿನ, ಅಷ್ಟು ಮಾತ್ರ ಹೇಳ್ತೀನಿ ನಾನು. ಗಾಡಿನಂತೂ ತುಂಬ ನಿಧಾನಕ್ಕೆ ಎಷ್ಟು ಆರಾಮಾಗುತ್ತೋ ಅಷ್ಟು ಆರಾಮಾಗಿ ಓಡಿಸಿ. ಯಾವುದೋ ಟೆನ್ಷನ್ ಇಟ್ಕೊಂಡು ಗಾಡಿ ಓಡಿಸ್ಬೇಡಿ. ನೋಡ್ರಿ, ಈ ಥರ ರೋಡು ಸ್ಪೀಡ್ ಹಿಡ್ಕೊಂಡೋಣ, ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದ್ದಾಗ ಇಲ್ಲಿ ಓಡಿಸಿ. ಈ ಥರ ರೋಡಲ್ಲಿ ನೋಡ್ರಿ, ಸರ್ವಿಸ್ ರೋಡು, ಹೈವೇ, ಅದು ಹೈವೇ ಸರ್ವಿಸ್ ರೋಡು ಹೆಂಗಿದೆ ನೋಡ್ರಿ. ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡನ್ನ. ಸಖತ್ತಾಗಿ ಮಾಡೋರು ರೋಡ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಆರಾಮಾಗೆ ನೋಡ್ರಿ, ನಾವು ಒಂದು 70 ಲೈಕ್ ಇವಾಗ ನನಗೆ ಇದರಲ್ಲಿ ಗೊತ್ತಾಗುತ್ತೆ ಕ್ಲಾರಿಟಿ ಯಾವ ಥರ ಇದೆ, ಆ್ಯಂಗಲ್ ಕರೆಕ್ಟಾಗಿದೆಯಾ ಇಲ್ಲ. ಈ ಥರ ರೋಡಲ್ಲೇ ಪ್ರಾಪರಾಗಿ ಗೊತ್ತಾಗೋದು ನೋಡ್ರಿ. ಫುಲ್ಲು ಏನು ಟ್ರಾಫಿಕ್ ಇಲ್ಲ, ಅದರಿಂದ ಸ್ವಲ್ಪ ಹತ್ತು ಕಡೆ ಲೈಕ್ ಆಗಲಿಲ್ಲ ಅಂದ್ಕೊಳ್ಳಿ ಹೋಗೋಕ್ಕೆ. ಇದೂ ಚೆನ್ನಾಗಿದೆ ರೋಡು, 2 ಕಿಲೋಮೀಟ್ರ್ ಬೇಗ ಹೋಗ್ತೀವಿ ಅನ್ನೋ ಫೀಲ್ ಕೊಡುತ್ತೆ. ಹಂಗಾದ್ರು ಅಣ್ಣ ಒನ್ ವೇಲ್ ಬರ್ತಾಯಿದೆಯಲ್ಲ ಅಣ್ಣ ನೀನು, ಹಾಂ ಒನ್ ವೇಲ್ ಬರ್ತಾವನ್ನೇ ದೊಡ್ಡಣ್ಣ ಅವರು. ಬೇರೆ ಕ್ಲೈಂಟ್ ಹತ್ರ ಸಿಗೋಣ. ನಾನು ಗೋಡೌನ್ ಹತ್ರ ಎಂಡ್ ಮಾಡಿದ್ದೆ ಲಾಗು, ಮತ್ತು 25 ಕಿಲೋಮೀಟ್ರ್ ಬಂದು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮಗೆ ಇನ್ಸ್ಟಾಲೇಷನ್ ಹಿಡಿದ್ದು ಲೈಕ್ ಅಲ್ಲೇ ಕುಂಬಳಗೂಡಲ್ಲೇ ಇನ್ಸ್ಟಾಲೇಷನ್ ಇದೆ ಅಂತ. ನಾವು ಅಲ್ಲಿಂದ ಲೈಕ್ ಲೊಕೇಶನ್ ಹಾಕಿ ನೋಡಿದ್ರೆ 25 ಕಿಲೋಮೀಟರ್ ತೋರಿಸ್ತಿದೆ ಕ್ಲೈಂಟ್ ಪ್ಲೇಸು. ಕನಕಪುರ ರೋಡ್ ಬಿಟ್ಟು ಈ ಕಡೆಯಿಂದ ಒಳಗಡೆ ಬರಬೇಕು. ಇದು JP ನಗರ್ಗೆ ಕನೆಕ್ಟ್ ಆಗುತ್ತೆ ರೋಡು. ನಿಯರ್ಲಿ 1 ಅವರ್ ಬಂದಿರೋದು. ಯಪ್ಪಾಡಿ, ಆ ಟ್ರಾಫಿಕಲ್ಲಿ ಓಡಿಸೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಇನ್ನು ಹೋಗ್ತಾನೆ ಇದ್ದೀವಿ. ಯಾಕೆ ಥರ ರಾಂಗ್ ಅದು ಯಾವ ಮೂಲೆ ಇದೆ, ಇದು ಯಾವ ಮೂಲೆ ಇದೆ, ಅವರಿಗೆ ಒಂದು ಚೂರು ಕೂಡ ಗೊತ್ತಾಗಲ್ವೋ. ಇಷ್ಟು ಓಡಾಡಬೇಕಲ್ಲ ಅವರು, ಆಗಲ್ಲ. ಓನ್ಲಿ ಡೆಲಿವರಿ ಮಾಡಿಸೋಣ, ಇನ್ಸ್ಟಾಲೇಷನ್ ಬೇಡ ಅನ್ನೋ ಒಂದು ಪ್ಲ್ಯಾನ್ ಮಾಡೋಕ್ಕೆ ಬರ್ತಾಯಿಲ್ಲ ಅವ್ರಿಗೆ. ಹೋಗಿ ಏನು ಮಾಡೋದೋ ಗೊತ್ತಿಲ್ಲ. ಏನು ಹೇಳೋದು ಹೇಳಿ ಅವ್ರಿಗೆ. ಆಲ್ರೆಡಿ ಟೈಮು 1:50 ಆಯಿತಾ, ಇನ್ನೂ 10 ನಿಮಿಷ ಬೇಕು ಕ್ಲೈಂಟ್ ಹತ್ರಕ್ಕೆ ಹೋಗೋ ಅಷ್ಟೊತ್ತಿಗೆ. ಇನ್ನು ಲಂಚ್ ಕೂಡ ಮಾಡಿಲ್ಲ ನಾವು. ಹೋಗೋ ಅಷ್ಟೊತ್ತಿಗೆ 2 ಗಂಟೆ, ಲಂಚ್ ಮಾಡೋ ಅಷ್ಟೊತ್ತಿಗೆ 2:30. ಇನ್ನು ಮೆಟೀರಿಯಲ್ ಬೇರೆ ಬಂದಿಲ್ಲ. ಅಲ್ಲೋಗಿ ನಮ್ಮದು ಸಿಚುವೇಶನ್ ಏನಿದೆ ಅನ್ನೋದು ನೋಡಬೇಕು. ಲೈಕ್ ನಮಗೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ವಾ, ಅಲ್ಲಿ ಏನೇನಿದೆ ಏನೇನು ಅಂತ.
ಕ್ಲೈಂಟ್ ಕಡೆಯಿಂದ ಆ ರಿಕ್ವೈರ್ಮೆಂಟ್ ನೋಡಬೇಕು. ಕೆಲಸ ಸ್ಟಾರ್ಟ್ ಆಗುತ್ತೋ ಆಗಲ್ವೋ ಏನೂ ಗೊತ್ತಿಲ್ಲ. ಕ್ಲೈಂಟ್ ಹತ್ರ ಹೋಗಿದ್ದಾದ್ಮೇಲೆ ಗೊತ್ತಾಗೋದಿಲ್ಲ, ಅಲ್ಲಿವರೆಗೂ ಏನೂ ಗೊತ್ತಾಗಲ್ಲ. ಬನ್ನಿ ಹೋಗೋಣ, ನೋಡೋಣ. ಅಯ್ಯೋ ಯಾಕೆ ಗುರು, ಜಸ್ಟ್ ಮಿಸ್ ಅವನು ಗುದ್ದುತ್ತಿದ್ದ. ಓಕೆ ಗೈಸ್, ನಾನು ಕ್ಲೈಂಟ್ ಹತ್ರ ಹೋಗಿ ವರ್ಕೆಲ್ಲ ಮುಗಿಸ್ಕೊಂಡು ಹೋಗೋ ಟೈಮಲ್ಲಿ ಸಿಗ್ತೀನಿ. 3 hours later. ಗಾಯ್ಸ್, ಜೆ ಪಿ ನಗರದಲ್ಲಂತೂ 1% ಕೆಲಸ ಆಗಿಲ್ಲ. ಬಿಕಾಸ್ ಆಫ್ ಅಲ್ಲಿ ವೆಲ್ಡರ್ಗೆ ಮಿಸ್ಕಮ್ಯುನಿಕೇಷನ್ ಆಗಿದೆ. ಅವರು ಮೆಟೀರಿಯಲ್ ಏನೂ ತಂದೇ ಇರಲಿಲ್ಲ. ಅದ್ರ ಜೊತೆಗೆ ಮೈನ್ ಬಂದು ಲೈಕ್ ಆರ್ಕಿಟೆಕ್ಟ್ ಅವ್ರಿಗೆ ಪ್ರಾಪರಾಗಿ ಗೈಡೆನ್ಸ್ ಮಾಡಿರಲಿಲ್ಲ. ಏನು ಮೆಟೀರಿಯಲ್ಸ್ ಏನು ಎತ್ತ, ಅವ್ರ ಕಡೆಯಿಂದ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಏನೂ ತಂದೇ ಇರಲಿಲ್ಲ ಅವರು. ಅದು ಮತ್ತು ಕ್ಲೈಂಟ್ಗೆ ಒಂದು ಸ್ವಲ್ಪ ಚೇಂಜಸ್ ಬೇಕಾಗಿತ್ತು. ಅದನ್ನೆಲ್ಲ ಮತ್ತೆ ಕಸ್ಟಮರ್ಗೆ ಕನ್ವಿನ್ಸ್ ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ಲೈಕ್ ಮತ್ತು ಏನು ಅಂದರೆ ಟೈಮ್ ಆಗೋಯ್ತು. ಮೆಟೀರಿಯಲ್ ಇರಲಿಲ್ಲಲ್ಲ, ಅದಕ್ಕೆ ಇನ್ಸ್ಟಾಲೇಷನ್ನೇ ಸ್ಟಾರ್ಟ್ ಆಗಿಲ್ಲ. ಮತ್ತು ಇನ್ನೊಂದು 2 days ಬಿಟ್ಟು ಮತ್ತೆ ಆ ಕ್ಲೈಂಟ್ ಹತ್ರ ಹೋಗಬೇಕು ಇನ್ಸ್ಟಾಲೇಷನ್ನಿಗೆ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡಾಗಿ ಹೋಗಿದ್ದೀನಿ, ಲಂಚ್ ಕೂಡ ಮಾಡಿಲ್ಲ. ಅದರಿಂದ ಅಲ್ಲಿಂದ ಲಾಗ್ ಮಾಡೋಕ್ಕೆ ಆಗಿಲ್ಲ ನನಗೆ. ಅದಕ್ಕೆ ಲೈಕ್ ಇನ್ನೇನು ಲಾಗ್ ಎಂಡ್ ಮಾಡೋ ಟೈಮೇ ಬಂತಲ್ಲ, ಮನೆ ಹತ್ರ ಹೋಗ್ಬಿಟ್ಟು ಒಂದೇ ಸತಿ ಎಂಡ್ ಲೈಕ್ ಮಾತಾಡೋಣ, ಇನ್ಫಾರ್ಮೇಷನ್ ಕೊಡೋಣ ನಿಮಗೂ. ಇನ್ನು ಯಾವ ಥರ ಲಾಗು ಹೆಂಗಿದೆ ಅಂತ ನೀವೊಂದು ಕಮೆಂಟ್ ಹಾಕಿ. ಕ್ಲಾರಿಟಿ ಮತ್ತು ಈ ಆ್ಯಂಗಲ್ಲು ಪ್ರತಿಯೊಂದು ಏನು ಅನ್ನಿಸ್ತು ಅನ್ನೋದೊಂದು ಕಮೆಂಟ್ ಹಾಕಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿನ್ನ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಇನ್ ಅವರ್ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.